ಓಂ ಆನಂದಮಯೋಭ್ಯಾಸಾತ್ ಓಂ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾತ್ ಇತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ತತ್ವ ಸಮನ್ವಯ ತನ್ನುವಲ್ಲಿ ಏನು ಸಮನ್ವಯ ಹೇಳಿದ್ದಾರೆ ಅದನ್ನು ಆನಂದಮಯೋಭ್ಯಾಸ ಇತ್ಯಾದಿ ಸೂತ್ರಗಳಿಂದ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಅದನ್ನು ತತ್ವಪ್ರಕಾಶಿಕದಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಅನ್ಯತ್ರೈವ ಪ್ರಸಿದ್ಧಾಃ, ಉಭಯತ್ರ ಪ್ರಸಿದ್ಧಾಃ, ಅನ್ಯತ್ರ ಪ್ರಸಿದ್ಧಾಃ, ತತ್ರ ಪ್ರಸಿದ್ಧಾಃ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಅದಕ್ಕೆ ಅಲ್ಲಿ ತಾತ್ಪರ್ಯ ಚಂದ್ರಿಕಾಕ್ಕೆ ಅನುಗುಣವಾಗಿ ಕಳೆದ ದಿವಸ 4 ವಿಭಾಗ ನಾವು ನೋಡಿದ್ವಿ. ಇನ್ನು ನಾನು ಹರಿದಾಸ ಭಟ್ಟಾಚಾರ್ಯರು ಅನುವಾದ ಮಾಡಿದ ಪುಸ್ತಕದಲ್ಲಿ, ಕನ್ನಡದ ಅನುವಾದದಲ್ಲಿ ಪ್ರಾಯ ಮತ್ತು ಒಂದೇನಾದರೂ ಟಿಪ್ಪಣಿಗನುಸಾರವಾಗಿ ಅವರು ಅದನ್ನು ವಿಭಾಗ ಮಾಡಿ ತೋರಿಸಿದ್ದಿರಬೇಕು. ಅದನ್ನ ಮೊನ್ನೆ ಒಂದ್ಸರಿ ಗಮನಿಸಿದ್ದೆ. ಅದಕ್ಕೆ ಅದನ್ನೊಂದನ್ನ ಈಗ ಹೇಳೋಣ ಅಂತ ಅನ್ಕೊಂಡೆ. ಅವರು ಆ ಅನ್ಯತ್ರೈವ ಪ್ರಸಿದ್ಧ ಅಂತ ಅನ್ನೋದನ್ನ ಹೀಗೆ ವಿವರಿಸ್ತಾರೆ. ಕೆಲವು ಶಬ್ದಗಳು ಪರಮಾತ್ಮನಿಗಿಂತ ಇತರವಾದ ವಸ್ತುಗಳಲ್ಲೇ ಪ್ರಸಿದ್ಧ ಆಗಿರ್ತವೆ. ಅವುಗಳನ್ನ ಪರಮಾತ್ಮನಲ್ಲಿ ಪ್ರಯೋಗಿಸೋದು ಅಸಂಭವವಾಗಿ ಕಾಣಿಸ್ತದೆ. ದುಃಖಿ, ಬದ್ಧ ಮೊದಲಾದ ಶಬ್ದಗಳು ಅದನ್ನೇ ಇಟ್ಕೊಂಡಿದ್ದಾರೆ ಅವರು. ಕೆಲವುದಕ್ಕೆ ಮಾತ್ರ ವ್ಯತ್ಯಾಸ ಇದೆ ಅಷ್ಟೆ. ದುಃಖ ಹೊಂದಿದವನು ದುಃಖಿ, ಬಂಧನಕ್ಕೆ ಒಳಗಾದವನು ಬದ್ಧ. ಆದರೆ ಪರಮಾತ್ಮನಲ್ಲಿ ಈ ದೋಷಗಳಿರೋದು ಸಾಧ್ಯ ಇಲ್ಲ. ಅದರಿಂದ ಪರಮಾತ್ಮನನ್ನ ಈ ಶಬ್ದಗಳಿಂದ ನಾವು ಹೇಳುವುದು ಸಾಧ್ಯ ಇಲ್ಲ. ಅದರಿಂದ ಈ ಶಬ್ದಗಳು ಅನ್ಯತ್ರೈವ ಪ್ರಸಿದ್ಧ ಅಂತ. ಮುಂದೆ ಉಭಯತ್ರ ಪ್ರಸಿದ್ಧ ಅಂತ ಶಬ್ದಗಳು. ಈ ಉಭಯತ್ರ ಪ್ರಸಿದ್ಧ ಅನ್ನೋ ಶಬ್ದದಿಂದ ನಾವು ಇಂದ್ರ, ಅಗ್ನಿ ಅನ್ನುವಂಥ ಶಬ್ದಗಳನ್ನ ಈ ಹಿಂದೆ ನಾವು ನೋಡಿದ್ವಿ. ಬೇರೆ ಬೇರೆ ಟಿಪ್ಪಣಿಗಳು, ಬೇರೆ ಬೇರೆ ಅನುವಾದಗಳು. ಸಾಮಾನ್ಯವಾಗಿ ಕನ್ನಡದಲ್ಲಿ ಅನುವಾದಿಸಿರುವವರೆಲ್ಲ ಬೇರೆ ಬೇರೆ ಟಿಪ್ಪಣಿಗಳಿಗೆ ಅನುಸಾರವಾಗಿ ಮಾಡಿರ್ತಾರೆ. ಅದರಲ್ಲಿ ಭಾಷೆ ದೀಪಿಕ ಅನ್ನೋಕ್ಕಂತ ಒಂದಾಗಿರೋ ಸಾಧ್ಯತೆ ಇದೆ. ಅದು ಈಗ ಅದೆಲ್ಲವನ್ನು ಅವಗಾಹನೆ ನಾವು ತಗೊಂಡ್ರಾಯ್ತು. ಹರಿಯಾಚಾರ್ಯರು ಅಕ್ಷರ ಅನ್ನೋ ಶಬ್ದವನ್ನು ತಗೊಳ್ತಾರೆ. ಈ ಇಂದ್ರ ಮತ್ತು ಅಗ್ನಿ ಶಬ್ದಗಳು ಪರಮಾತ್ಮನಲ್ಲಿಯೂ ಪ್ರಸಿದ್ಧ ಆಗಿವೆ, ಬೇರೆ ದೇವತೆಗಳಲ್ಲೂ ಪ್ರಸಿದ್ಧ ಆಗಿವೆ. ಹಾಗೆ ಅಕ್ಷರ ಅನ್ನೋ ಶಬ್ದವು ಕೂಡ ಪರಮಾತ್ಮನಂತೆ ಲಕ್ಷ್ಮೀ ದೇವಿಯಲ್ಲೂ ಕೂಡ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಇದು ಅನ್ಯತ್ರ ಪ್ರಸಿದ್ಧ ಅಂತಾರೆ ಅವರು. ಇದು ಉಭಯತ್ರ ಪ್ರಸಿದ್ಧ ಅಂತಾರೆ, ಅನ್ಯತ್ರ ಪ್ರಸಿದ್ಧ ಅಲ್ಲ. ಅದ್ರ ಮುಂದೆ ಬರುವಂಥದ್ದು 3ನೇ ವರ್ಗೀಕರಣ ಅನ್ಯತ್ರ ಪ್ರಸಿದ್ಧ ಅಂತ. ಅನ್ಯತ್ರ ಪ್ರಸಿದ್ಧ ಅನ್ನೋ ಶಬ್ದಕ್ಕೆ ಅವರು ನಾವು ಈ ಹಿಂದೆ ನೋಡಿದ್ದು ಗಾಯತ್ರಿ, ಆಕಾಶ ಮೊದಲಾದಂಥ ಶಬ್ದಗಳು. ಅದಕ್ಕೆ ವಿವರಣೆ ಹೀಗೆ ಬರೀತಾರೆ. ಲೌಕಿಕ ವ್ಯವಹಾರಗಳಲ್ಲಿ ಪರಮಾತ್ಮನಿಗಿಂತ ಇತರವಾದ ವಸ್ತುಗಳಲ್ಲೇ ಈ ಶಬ್ದಗಳ ಪ್ರಯೋಗ ಇರ್ತದೆ. ಅದನ್ನು ಅನ್ಯತ್ರ ಪ್ರಸಿದ್ಧ ಅನ್ಬೇಕು. ಉದಾಹರಣೆಗೆ ಅನ್ನಮಯ ಅನ್ನೋ ಶಬ್ದ. ಅನ್ನಮಯ ಅನ್ನೋ ಶಬ್ದ ಅದು ಭೌತಿಕ ದೇಹ. ಆ ಭೌತಿಕ ದೇಹದ ಬಳಕೆ, ಭೌತಿಕ ದೇಹವನ್ನು ಹೇಳಲಿಕ್ಕೆ ಅನ್ನಮಯ ಅನ್ನೋ ಶಬ್ದವನ್ನು ಬಳಕೆ ಮಾಡ್ತಾರೆ. ಪರಮಾತ್ಮನಲ್ಲಿ ಆ ಶಬ್ದ ಬಳಕೆ ಕಂಡಿಲ್ಲ. ಅದರಿಂದ ಇದು ಅನ್ಯತ್ರ ಪ್ರಸಿದ್ಧ ಅಂತ ಇದರ ವಿವರಣೆ. ನಾವಲ್ಲಿ ಹಿಂದೆ ನೋಡಿದ್ದು ಗಾಯತ್ರಿ, ಆಕಾಶ ಮೊದಲಾದಂಥ ಶಬ್ದಗಳು. ಮುಂದೆ ತತ್ರೈವ ಪ್ರಸಿದ್ಧ ಅಂತಿದೆ. ಅದಂತೂ ನಾರಾಯಣ, ವಾಸುದೇವ ಮೊದಲಾದಂಥ ಶಬ್ದಗಳು. ಅದ್ರ ಬಗ್ಗೆ ಏನೂ ವಿವಾದ ಇಲ್ಲ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೆ. ಈ 4 ಶಬ್ದಗಳು ಕೂಡ ಲಿಂಗಾತ್ಮಕ ಮತ್ತು ನಾಮಾತ್ಮಕ ಅಂತ 2 ಥರ ಇವೆ. ಆದ್ರಿಂದ ಒಟ್ಟಾರೆ 8 ಥರದ ಶಬ್ದಗಳಾಗ್ತವೆ. 4 ಥರದ ವರ್ಗೀಕರಣ ಬೇಸಿಕಲಿ. ಅದನ್ನ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಅಂತ ಇಟ್ಕೊಂಡಾಗ ಒಟ್ಟು 8 ಥರದ ವರ್ಗೀಕರಣ ಆಗ್ತದೆ. ಅದೇ ಇಲ್ಲಿ ಈಗ ಅನ್ಯತ್ರೈವ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಮತ್ತು ಅನ್ಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ ಅಂತ ಏನು ನೋಡಿದ್ವಲ್ಲ, ಇದಕ್ಕೆ ಈ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಕ ಪುಸ್ತಕದಲ್ಲೇ ಬೇರೆ ಬೇರೆ ಟಿಪ್ಪಣಿಕಾರರು ಸ್ಥೂಲವಾಗಿ 2 ಥರ ವಿಭಾಗ ಮಾಡಿದ್ದಾರೆ ಅಂತ, 2 ಥರ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಥರ ಟಿಪ್ಪಣಿ ಬರೆದಿಟ್ಟಿದ್ದಾರೆ ಅಂತ ನನಗೆ ಗಮನಕ್ಕೆ ಬಂತು. ಅದಕ್ಕಾಗಿ ಅದೊಂದಿಷ್ಟನ್ನು ಹೇಳ್ತೇನೆ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಏನು ಹೇಳಲಿಲ್ಲ. ಅವರು ಏತೇಷಾಂ ಅಸಾಂಕರ್ಯಂ ಚಂದ್ರಿಕಾಯಾಮ್ ವ್ಯಕ್ತಂ ಅಂತಷ್ಟೇ ಹೇಳಿಬಿಟ್ಟಿದ್ದಾರೆ. ಇವುಗಳಿಗೆ ಯಾವ ಥರದ ಸಾಂಕರ್ಯ ಇಲ್ಲ. ಯಾಕೆ? ಒಂದರಲ್ಲಿ ಒಂದು ಸೇರೋದಿಲ್ಲ. 4 ವರ್ಗೀಕರಣಗಳು ಕೂಡ ಸ್ಪಷ್ಟವಾದ ವರ್ಗೀಕರಣಗಳು ಹೇಗೆ ಅನ್ನೋದನ್ನ ಚಂದ್ರಿಕಾದಲ್ಲಿ ನಾವು ನೋಡಬೇಕು ಅಂತ ಹೇಳಿ ಅವ್ರು ಬಿಟ್ಟಿದ್ದಾರೆ. ಆ ಚಂದ್ರಿಕಾದಲ್ಲಿ ಹೇಳಿದ್ದನ್ನೇ ಒಬ್ರು ಯಾರೋ ಅನುವಾದ ಮಾಡಿದ್ದನ್ನ ಈಗಾಗಲೇ ನಾವು ಈ ಹಿಂದೆ ನೋಡಿ ಮುಗಿಸಿದ್ದೀವಿ. ಈ ಭಾವದ್ವೀಪದಲ್ಲಿ ಅದ್ರ ಬಗ್ಗೆ ಹೆಚ್ಚಿಂದೇನೂ ಇಲ್ಲ.
ನಾನು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಭಿನವ ಚಂದ್ರಿಕಾದಲ್ಲಿ ಮತ್ತೆ ಈ ವಾಕ್ಯಾರ್ಥ ಮುಕ್ತಾವಳಿ ಇನ್ನೊಂದು ಯಾವುದೋ ಒಂದು ಟಿಪ್ಪಣಿ ಅಲ್ಲಿ ಬಂದಿರೋದನ್ನು ಒಂದಿಷ್ಟು ಗಮನಿಸಿದೆ. ಅದು ನಮಗೆ ಸುಲಭವಾಗಿ ಅರ್ಥಕ್ಕೆ ಗ್ರಹಣಕ್ಕೆ ಬರಬಹುದಾದ್ರಿಂದ ಅದನ್ನು ಹೇಳಬೇಕು ಅಂತ ಹೊರಟೆ. ಅದಕ್ಕಿಂತ ಮುಂಚೆ ಈ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ನಾನು ನೋಡ್ತಿರೋ ಪುಸ್ತಕದಲ್ಲಿ ಅದು 400ನೇ ಪುಟ ಆಗ್ತದೆ. ಆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಶಬ್ದಾಸ್ತಾವ ಚತುರ್ವಿಧಾಹ ಅಂತ ಪ್ರತೀಕ, ತತ್ವಪ್ರಕಾಶಿಕಾದ ಪ್ರತೀಕ. ಅಲ್ಲಿ ಒಂದೆರಡು ವಾಕ್ಯಗಳನ್ನು ಗಮನಿಸಬೇಕು. ತುಂಬ ದೀರ್ಘವಾದ ವಿವೇಚನೆ ಅಲ್ಲಿದೆ. ಕೆಲವು ಅದರಲ್ಲಿರುವ ಮಾತುಗಳನ್ನು ನಾವು ಗಮನಿಸಿದ್ರೆ ಸಾಕು. ಸೂತ್ರ ನಿಷ್ಪತ್ತೇ ಪುರಾ ಚತುರ್ವಿಧಾ ಶಬ್ದಾ ಆಸನ್. ಸೂತ್ರ ವೇದವ್ಯಾಸರು ಈ ಸೂತ್ರವನ್ನು ಮಾಡುವುದಕ್ಕಿಂತ ಮುಂಚೆ ಶಬ್ದಗಳು 4 ಥರ ಇದ್ದವು ಅಂತ ಅದರ ಅಭಿಪ್ರಾಯ. ಶಬ್ದಗಳು 4 ಥರ ಇರುವುದು ಅಂದ್ರೆ ಏನರ್ಥ? ಶಬ್ದಗಳು 4 ವಿಧವಾದಂಥ ಜ್ಞಾನಕ್ಕೆ ವಿಷಯ ಆಗಿದ್ದವು. ಶಬ್ದದಿಂದ ಬರುವಂಥ ಜ್ಞಾನಗಳು 4 ಥರ. ಮತ್ತೆ 4 ಥರದ ಜ್ಞಾನಗಳನ್ನು ಕೊಡುವುದರಿಂದ ಆ ಶಬ್ದಗಳು ಕೂಡ ಆ ಶಬ್ದದ ಜ್ಞಾನ, ಶಬ್ದ ವಿಷಯಕವಾದ ಜ್ಞಾನ ಅದು 4 ಥರ. ಮತ್ತೆ ಆ ಶಬ್ದಗಳಿಂದ ಬರುವಂಥ ಜ್ಞಾನ ಅದು 4 ಥರ ಅಂತ ತಿಳ್ಕೋಬಹುದು. ಇವರು ಅಭಿನವ ಚಂದ್ರಿಕಾಕಾರರು ಹೇಳಿದ್ದು ಚತುರ್ವಿಧ ಪ್ರತಿಪತ್ತಿ ವಿಷಯ. 4 ವಿಧವಾದ ಪ್ರತಿಪತ್ತಿ ಅಂದ್ರೆ ಜ್ಞಾನ, ಜ್ಞಾನಕ್ಕೆ ವಿಷಯವಾಗಿವೆ. ಅಂದ್ರೆ ಇದು ಶಬ್ದದ್ದೇ ಜ್ಞಾನ, ಶಬ್ದದಿಂದ ಬರುವ ಜ್ಞಾನ ಅಲ್ಲ. ಅದನ್ನು ಇಟ್ಕೊಳ್ಬಹುದು ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಅದನ್ನು ನಾನು ಅಂತ ಹೇಳಿದೆ. ಅದರಿಂದ ಒಂದು ಪ್ರಶ್ನವನ್ನು ನಾವು ಪರಿಹಾರ ಮಾಡ್ಕೊಂಡಂಗಾಯ್ತು ಅಂತಾರ ಅವರು. ಏತೇನ ಶಬ್ದಾನಾಂ ಸ್ವತಃ ಚಾತುರ್ವಿದ್ಯಾ ಅಭಾವಾತ್ ಶಬ್ದಾ ಚತುರ್ವಿಧಾ ಇತ್ಯಯುಕ್ತಮಿತಿ ಪರಾಸ್ತಂ. ಶಬ್ದಗಳು ಮೂಲತಃ 4 ವಿಧ ಎಲ್ಲಿವೆ? ಅದೇನಿಲ್ಲ, ಸ್ವರ ವ್ಯಂಜನ ಅಂತ ಹೀಗೆಲ್ಲ ಏನೇನೋ ಇವೆ ಅಷ್ಟೆಲ್ಲ ಹೊರತು ಈ ತತ್ರೈವ ಪ್ರಸಿದ್ಧ ಅನ್ಯತ್ರ ಪ್ರಸಿದ್ಧ ಅಂತ ಹೀಗೆ ಶಬ್ದಗಳು ಎಲ್ಲಿವೆ? ಶಬ್ದಗಳು ಏನಿಲ್ಲ. ಅದನ್ನು ನೀವು ಈ ಥರ ವರ್ಗೀಕರಣ ಮಾಡಿದ್ದೇ ಸರಿಯಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಾಗಾಯ್ತು. ಪ್ರಶ್ನವನ್ನು ನಾವು ನಿರಾಕರಿಸಿದಾಗಾಯ್ತು. ಯಾಕೆಂದ್ರೆ ಸ್ವತಃ ಚಾತುರ್ವಿದ್ಯ ಅಭಾವೇಪಿ, ಶಬ್ದಗಳಲ್ಲಿ ಬೇಸಿಕಲಿ ಚಾತುರ್ವಿದ್ಯ ಇಲ್ಲದೆ ಹೋದರೂ ಕೂಡ 4 ವಿಧವಾದಂತಹ ಜ್ಞಾನಕ್ಕೆ ಅದು ವಿಷಯ ಆಗಿರೋದ್ರಿಂದ ಆಯಾ ಶಬ್ದಗಳನ್ನು ಕೇಳಿದಾಗ ನಮಗೆ ಇದು ಪರಮಾತ್ಮನಲ್ಲೇ ಪ್ರಸಿದ್ಧ ಆಗಿದೆ, ಇದು ಅನ್ಯತ್ರೈವ ಪ್ರಸಿದ್ಧ ಆಗಿದೆ, ಇದು ಅನ್ಯತ್ರ ಪ್ರಸಿದ್ಧವಾಗಿದೆ, ಇದು ಉಭಯತ್ರ ಪ್ರಸಿದ್ಧವಾಗಿದೆ ಅಂತೆಲ್ಲ 4 ರೀತಿಯಾದಂತಹ ಜ್ಞಾನ ಬರ್ತದೆ. ಅದರಿಂದ ಚತುರ್ವಿಧಾ ಅಂತ ಹೀಗೆ ಉಪಚಾರ ವಿಷಯತ್ವ ಸಂಭವಾತ್. ಉಪಚಾರ ಅಂದ್ರೆ ಗೌಣ ಪ್ರಯೋಗ. ಜ್ಞಾನ ಅಂತನ್ನುವುದು 4 ಥರ. ಆ ಶಬ್ದಗಳನ್ನು ಕೇಳಿದಾಗ ನಮಗೆ ಬರುವಂಥ ಜ್ಞಾನ 4 ಥರದ್ದು. ಅದಕ್ಕೆ ವಿಷಯವಾದಂತಹ ಶಬ್ದವು ಕೂಡ ಈ ಥರ 4 ಥರ ಅಂತ ಅದರ ತಾತ್ಪರ್ಯ. ಉಪಚಾರ ವಿಷಯತ್ವ ಸಂಭವಾತ್. ಅನ್ಯತ್ರೈವ ಪ್ರಸಿದ್ಧ. ನೋಡಿ ಇಲ್ಲಿ ಅವರು ಸ್ವಲ್ಪ ವಿವರಿಸಿ ಬರೆದಿದ್ದಾರೆ. ಪ್ರಬಲ ಶ್ರುತಿ ಲಿಂಗಾದಿಭಿ ಅನ್ಯಪರಾಹ ಏವ ಇತಿ ವಿಜ್ಞಾತಾಹ ಅನ್ಯತ್ರೈವ ಪ್ರಸಿದ್ಧಾಹ. ಪ್ರಬಲವಾದಂತಹ ಶ್ರುತಿಗಳು ಹಾಗೆ ಲಿಂಗಗಳು ಅಂದ್ರೆ ಈ ಧರ್ಮಗಳು. ನಾನು ಕಳೆದ ದಿವಸ ಲಿಂಗ ಮತ್ತು ನಾಮ ಅಂದ್ರೆ ಏನು ಅದನ್ನು ವಿವರಿಸಿದ್ದೆ. ಅದೀಗ ನಮಗೆ ಇನ್ನು ಮುಂದಿಂದ ಉಪಯೋಗ ಆಗ್ತಾ ಹೋಗ್ತದೆ. ಭಗವಂತನಲ್ಲಿ ಇದು ಪ್ರಸಿದ್ಧ ಅಲ್ಲ, ಭಗವಂತನ ಬಿಟ್ಟು ಬೇರೆ ಕಡೆನೇ ಇದು ಪ್ರಸಿದ್ಧ ಅಂತ ಹೀಗೆ ಯಾವುದನ್ನು ನೋಡಿದ್ರೆ ತಿಳಿದು ಬರ್ತದೋ ಅವುಗಳನ್ನ ಅನ್ಯತ್ರೈವ ಪ್ರಸಿದ್ಧ ಅನ್ಬೇಕು. ಅನ್ಯ ಪರಾಹ ಅಂದ್ರೆ ಅನ್ಯ ಪ್ರತಿಪಾದಕಾಹ. ಅನ್ಯ ಅಂದ್ರೆ ಭಗವಂತನಿಗಿಂತ ಭಿನ್ನವಾದ ಬೇರೆ ವಸ್ತುಗಳು. ಈ ಉದಾಹರಣೆ ದುಃಖಿ, ಬದ್ಧ ಮೊದಲಾದ ಶಬ್ದಗಳನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ಪ್ರಬಲವಾದ ಶ್ರುತಿಯ ಮೂಲಕ ಹಾಗೆ ಪ್ರಬಲವಾದ ಲಿಂಗಗಳ ಮೂಲಕ ಇವು ಅನ್ಯಪರವೇ ಆಗಿದೆ ಅಂತ ನಮಗೆ ತಿಳಿದು ಬರ್ತದೆ. ಇದು ನಮಗೆ ಅಂತ ನಾನು ಹೇಳ್ತಿರೋದು ಕಳೆದ ದಿವಸನೇ ಹೇಳಿದ್ದೆ, ಮಂದಾಧಿಕಾರಿಗಳಿಗೆ, ಸ್ಥೂಲ ದೃಷ್ಟಿಯವರಿಗೆ ಅಂತ. ಮೊದಲು ಲಿಂಗದ್ದು ಹೇಳ್ತೇನೆ. ದುಃಖಿ, ಬದ್ಧ, ಅಜ್ಞಾನಿ ಈ ಶಬ್ದಗಳನ್ನ ಹೇಳಿದ ಕೂಡಲೇ ದುಃಖ ಬಂದಿರೋದು, ದುಃಖದಿಂದ ನರಳ್ತಾ ಇರೋರು ಯಾರು? ನಾವು. ಅಜ್ಞಾನದಿಂದ ಪೀಡಿತರಾದವರು ನಾವು, ಸಂಸಾರದಲ್ಲಿ ಬದ್ಧರಾದವರು ಕೂಡ ನಾವೇ. ಆದ್ದರಿಂದ ಇದು ಬಲವಾದಂಥ ಒಂದು ಲಿಂಗ. ಇದು ಈ ಒಂದು ಸಫರಿಂಗ್ ಅನ್ನೋದು ಪರಮಾತ್ಮನಿಗಿಲ್ಲ. ಆದ್ರಿಂದ ಆ ಲಿಂಗ ಅನ್ನೋದು ಅವನಲ್ಲಿಲ್ಲ, ನಮಗೆ ಆ ಲಿಂಗ ಇದೆ. ಶಬ್ದದಿಂದ ಹೇಳಲ್ಪಡುವಂತಹ ಒಂದು ಧರ್ಮ, ಆ ಶಬ್ದದಿಂದ ಪ್ರತಿಪಾದ್ಯವಾದ ಕ್ವಾಲಿಟಿ, ಪ್ರಾಪರ್ಟಿ ಅದು ನಮ್ಮಲ್ಲಿದೆ ಹೊತ್ತು ಪರಮಾತ್ಮನಲ್ಲಿಲ್ಲ. ಆದ್ರಿಂದ ಪ್ರಬಲವಾದ ಲಿಂಗದ ಮೂಲಕ ಇದು ನಮ್ಮನ್ನೇ ಪ್ರತಿಪಾದನೆ ಮಾಡ್ತದೆ. ಬದ್ಧ ಮತ್ತೆ ದುಃಖಿ ಇತ್ಯಾದಿ ಶಬ್ದಗಳು. ಹಾಗೇನೆ ಪ್ರಬಲವಾದ ಶ್ರುತಿಯೂ ಕೂಡ ಇದಕ್ಕಿದೆ ಅಂತಾರೆ. ಇದು ನೋಡಿ, ನಾವು
ಶ್ರುತಿಗಳನ್ನ ಶಾಸ್ತ್ರಗಳನ್ನ ಬಹಳ ಆಳವಾಗಿ ಎಲ್ಲೆಲ್ಲಿ ಬಂದಿದೆ ಅಂತೆಲ್ಲ ಹುಡುಕಾಡಿ ನೋಡಿದ್ರೆ ಪರಮಾತ್ಮನನ್ನು ಕೂಡ ಬದ್ಧ ದುಃಖಿ ಅಂತ ಬೇರೆ ಒಂದು ಅರ್ಥದಲ್ಲಿ ಪ್ರಯೋಗ ಮಾಡಿದ್ದು ಎಲ್ಲಿಯಾದ್ರೂ ಸಿಗಬಹುದು. ಅದೇ ಆಚಾರ್ಯಕ್ಕೆ ಸಿಕ್ಕಿರೋದು. ನಿಮ್ಗೆ ಸಿಕ್ಕಿಲ್ಲ, ನನಗೆ ಸಿಕ್ಕಿದೆ, ನಾನು ಹೇಳ್ತೇನೆ ಅಂತ ಅವರು ತೋರಿಸಿಕೊಡ್ತಾರೆ ಅದನ್ನ ಮುಂದೆ. ನಮಗೆ ವೇದಗಳನ್ನು ಓದಿದಾಗ ಇಂಥ ಅನೇಕ ಥರದ ವಾಕ್ಯಗಳು ಕೇಳಿ ಬರ್ತವೆ. ಅಂಥದ್ರಲ್ಲಿ ನನಗೊಂದು ಬಾಲ್ಯದಿಂದಲೂ ನೆನಪಿರುವಂತಹ ಒಂದು ಶ್ಲೋಕ, ಅದುಃಖಮಿತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ ಅಂತ. ಅದು ಎಲ್ಲಿದು ನನಗೂ ನೆನಪಿಲ್ಲ. ವೇದದ್ದಿರ್ಬೋದು ಅಥವಾ ಪುರಾಣದ್ದಿರ್ಬೋದು. ಶ್ರುತಿ ಅಂತಿದೆಯಲ್ಲ, ಶ್ರುತಿ ಅಂದ್ರೆ ವೇದವೇ ಆಗಬೇಕಾಗಿಲ್ಲ, ಪುರಾಣವೂ ಆಗಬಹುದು ಅಂತ ನನ್ನ ದೃಷ್ಟಿಕೋನ. ಅದುಃಖಮಿತರತ್ ಸರ್ವಂ ಜೀವ ಏವತು ದುಃಖಿನಃ. ದುಃಖ ಇರುವುದು ಯಾರಿಗೆ? ಜೀವರಿಗೆ. ನಮ್ಮಂತ ಜೀವರಿಗೆ ದುಃಖ ಇರೋದು. ಇತರತ್ ಜೀವರಿಗಿಂತ ಭಿನ್ನವಾದ ಜಡಕ್ಕೆ ದುಃಖ ಇದೆಯಾ? ಇಲ್ಲ. ಮುಕ್ತರಿಗೆ ದುಃಖ ಇದೆಯಾ? ಇಲ್ಲ. ಮುಕ್ತರಿಗೂ ನಿಯಾಮಕನಾದಂತಹ ಭಗವಂತನಿಗೆ ದುಃಖ ಇದೆಯಾ? ಅವರಿಗೂ ಇಲ್ಲ. ಜೀವರಿಗೆ ದುಃಖ ಇರೋದು. ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ. ಅವ್ರ ದುಃಖ ಪರಿಹಾರ ಮಾಡಲಿಕ್ಕಾಗಿಯೇ ಈ ಶಾಸ್ತ್ರ ಹೊರಟಿದೆ, ಶ್ರುತಿ ಪ್ರವರ್ತತೆ ಅಂತ. ಹೀಗೆ ಪ್ರಬಲವಾದ ಶ್ರುತಿ ಇದೆ, ಪ್ರಬಲವಾದ ಲಿಂಗಗಳಿವೆ. ಇವುಗಳ ಮೂಲಕ ಅನ್ಯಪರವೇ ಆಗಿದೆ ಅಂತ ತಿಳಿದು ಬರುವ ಶಬ್ದಗಳನ್ನ ಅನ್ಯತ್ರೈವ ಪ್ರಸಿದ್ಧ ಅಂತಾರೆ. ಮುಂದೆ ಕಸ್ಮಿಂಶ್ಚಿದ್ ವಾಕ್ಯೆ ವಿದ್ಯಮಾನಾಃ ಅನ್ಯಪರಾಃ ಇತ್ಯೇವ ವಿಜ್ಞಾತಾಃ ಉಭಯತ್ರ ಪ್ರಸಿದ್ಧಾಃ. ಉಭಯತ್ರ ಪ್ರಸಿದ್ಧ ಅಂದ್ರೆ ಯಾವುದು? ಇಂದ್ರ, ಅಗ್ನಿ, ಅಕ್ಷರ ಮೊದಲಾದ ಶಬ್ದಗಳಿವೆಯಲ್ಲ, ಅದು ಹೇಗೆ ಅಂದ್ರೆ ಕಸ್ಮಿಂಶ್ಚಿದ್ ವಾಕ್ಯೆ ವಿದ್ಯಮಾನಾಃ. ಯಾವುದೋ ಒಂದು ವಾಕ್ಯ ಓದಿದ್ವಿ ನಾವು ಶಾಸ್ತ್ರಗಳನ್ನ, ಅದ್ರ ಕಸ್ಮಿಂಶ್ಚಿದ್ ವಾಕ್ಯ ಅನ್ನೋ ಮಾತಿನಿಂದ ಅವ್ರು ಏನು ಹೇಳ್ತಿರಬಹುದು ಅಂದ್ರೆ ಬಹಳ ಆಳವಾಗಿ ನೋಡ್ಲಿಲ್ಲ. ಕೆಲವು ಕಡೆ ಹೀಗೂ ಕಾಣಿಸ್ತದೆ, ಕೆಲವು ಕಡೆ ಹಾಗೂ ಕಾಣಿಸ್ತದೆ. ಅದರಲ್ಲಿ ಅಂಥದೋ ಒಂದು ವಾಕ್ಯ ನಮ್ಮ ಕಣ್ಣಿಗೆ ಬಿತ್ತು. ಕಸ್ಮಿಂಶ್ಚಿತ್ ನಮ್ಮ ಕಣ್ಣಿಗೆ ಬಿದ್ದ ಯಾವುದೋ ಒಂದು ವಾಕ್ಯದಲ್ಲಿ ವಿದ್ಯಮಾನ ಈ ಶಬ್ದ ಇದೆ, ಅಂಥ ಶಬ್ದ ಅನ್ಯಪರವಾಗಿದೆ. ಅನ್ಯಪರವಾಗಿದೆ ಅಂತ ತಿಳಿದ್ರೆ, ಅಗ್ನಿ, ಇಂದ್ರ ಇತ್ಯಾದಿಗಳನ್ನು ಪ್ರತಿಪಾದನೆ ಮಾಡ್ತಿದೆ ಅಂತ ತಿಳಿದ್ರೆ ಅದು ಉಭಯತ್ರ ಪ್ರಸಿದ್ಧ ಅಂತ ಆಗ್ತದೆ ಅಂತ ಇಷ್ಟನ್ನೇ ಅವರು ವಿವರಣೆ ಬರೆದಿದ್ದಾರೆ. ಅದು ಪರಮಾತ್ಮನಲ್ಲೂ ಇದೆ ಅಂತ ತಿಳಿಬೇಕಲ್ವಾ ಅಂತ ಅವ್ರು ಬರೆದಿಲ್ಲ. ಇಲ್ಲ, ಅವ್ರು ಏನು ಬರೆದಿದ್ದಾರೆ ಅದನ್ನ ಓದಿದ್ರೆ ಸಾಕು. ಇನ್ನ ಅನ್ಯತ್ರ ಪ್ರಸಿದ್ಧ ಅಂತ ಮೂರನೇದು, ಲೋಕ ವ್ಯವಹಾರ ಬಲೇನವ ಶ್ರುತ್ಯಾದಿ ಬಲೇನವ ಅನ್ಯಪರಾಹ ಏವ ಇತಿ ವಿಜ್ಞಾತಾಃ ಅನ್ಯತ್ರ ಪ್ರಸಿದ್ಧ. ಈಗ ಅನ್ಯತ್ರ ಪ್ರಸಿದ್ಧ ಅನ್ನುವ ಶಬ್ದದ ವರ್ಗೀಕರಣಕ್ಕೆ ಅದನ್ನು ತೋರಿಸ್ಲಿಕ್ಕೆ ಅವ್ರು ಕೂತ್ಕೊಂಡಿದ್ದಾರೆ. ಗಾಯತ್ರಿ, ಆಕಾಶ ಮೊದಲಾದಂತಹ ಶಬ್ದಗಳು. ಗಾಯತ್ರಿ, ಆಕಾಶ, ನಮ್ಗೆ ಈಗಾಗಲೇ ನಾವು ನೋಡಿದಂತೆ ಅನ್ನಮಯ ಅನ್ನುವಂಥ ಒಂದು ಶಬ್ದ. ಇದು ಲೋಕದ ವ್ಯವಹಾರದ ಬಲದಿಂದ ಲೋಕದಲ್ಲಿ ಹೀಗೆ ಬಳಕೆ ಮಾಡೋದು ನಮ್ಗೆ ಕಂಡಿದೆ. ಹಾಗೆ ಶ್ರುತ್ಯಾದಿ ಬಲೇನವ, ಶ್ರುತಿಗಳ ಬಲದಿಂದಲೂ ಕೂಡ ಅನ್ಯಪರವೇ ಆಗಿದೆ ಅಂತ ತಿಳಿದಿದೆ. ಆದ್ರಿಂದ ಅನ್ಯತ್ರ ಪ್ರಸಿದ್ಧ ಅಂತ. ಇಲ್ಲಿ ನೋಡಿ, ಅನ್ಯಪರವೇ ಅನ್ಯಪರಾಹ ಏವ ಅಂತ ಇಲ್ಲಿ ಏವಕಾರ ಇಲ್ಲಿ ತಗೊಂಡಿದ್ದಾರೆ. ಆದ್ರೆ ಮುಂದೆ ಇದು ಅನ್ಯತ್ರೈವ ಪ್ರಸಿದ್ಧ ಆಗಲಿಲ್ಲ. ಇದು ಹಿಂದೆ ಅನ್ಯತ್ರೈವ ಪ್ರಸಿದ್ಧ ಅಂತಿದೆ, ಅಲ್ಲಿ ಪ್ರಬಲವಾದ ಶ್ರುತಿಗಳ ಮೂಲಕ ಲಿಂಗಗಳ ಮೂಲಕ ಅಂತ ತಗೊಂಡಿದ್ದಾರೆ. ಆದ್ರಿಂದ ಈ ಅನ್ಯತ್ರೈವ ಪ್ರಸಿದ್ಧ ಅನ್ಯತ್ರ ಪ್ರಸಿದ್ಧ ಅನ್ನುವುದೆಲ್ಲವೂ ಕೂಡ ಯಾವುದೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ತರ ಹೇಳಿದ್ದು ಹೊರತು ಆ ಶಬ್ದವನ್ನೇ ನೋಡಿದ್ರೆ ಕೇವಲ ಅನ್ಯತ್ರೈವ ಪ್ರಸಿದ್ಧ ಅನ್ಯತ್ರ ಪ್ರಸಿದ್ಧ ಅನ್ನೋದನ್ನ ನೋಡಿದ್ರೆ ನಮ್ಗೆ ಏನೂ ತಿಳಿಯೋದಿಲ್ಲ. ಅದಕ್ಕೆ ನೀವು ಏನು ಅರ್ಥ ಮಾಡ್ತೀರಿ ಅನ್ನೋದ್ರ ಮೇಲೆ ಅದೆಲ್ಲವೂ ಕೂಡ ಇದೆ. ಈಗ ಇದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ನಮಗೂ ನಿಮ್ಗೆಲ್ರಿಗೂ ತಿಳ್ಕೊಬೇಕಾದದ್ದು ಅಂದ್ರೆ, ಈ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತಾರಲ್ಲ. ಭಕ್ತಿಯೋಗ ಮಾಡುವವರಿಗೆ ಜ್ಞಾನ ಮತ್ತು ಕರ್ಮ ಇರೋದಿಲ್ಲ ಅಂತ ತಿಳಿದು ಬಿಡುವ ಸಾಧ್ಯತೆ ಇದೆ. ಹಾಗೆ ಕರ್ಮಯೋಗ ಮಾಡುವವರಿಗೆ ಜ್ಞಾನ ಮತ್ತು ಭಕ್ತಿ ಸಂಪಾದನೆ ಮಾಡುವ ಅಗತ್ಯ ಇಲ್ಲ ಅನ್ನುವ ಭ್ರಾಂತಿ ಬರುವ ಸಾಧ್ಯತೆ ಇದೆ. ಅದು ಸರಿಯಲ್ಲ. ಭಕ್ತಿಯೋಗ, ಜ್ಞಾನಯೋಗ, ಕರ್ಮ ಅನ್ನುವುದೊಂದು ಅದೊಂದು ವರ್ಗೀಕರಣ. ಅದು ಭಕ್ತಿಯೋಗಿಗಳು ಅಂದ್ರೆ ದೇವತೆಗಳು, ಜ್ಞಾನಯೋಗಿಗಳು ಅಂದ್ರೆ ಸನಕಾದಿ ಯೋಗಿಗಳು, ಮತ್ತೆ ಕರ್ಮಯೋಗಿಗಳು ಅಂದ್ರೆ ಮನುಷ್ಯರು ಅಂತ ಹೀಗೆ ಅದನ್ನ ಭಾಗವತ ತಾತ್ಪರ್ಯ ಮೊದಲಾದ ಕಡೆ ತೋರಿಸಿದ್ದಾರೆ. ಹೀಗದು ನೀವು ಶಬ್ದವನ್ನು ನೋಡಿ ಅದಕ್ಕೆ ಅರ್ಥ ಮಾಡಬಾರ್ದು ಹೊರತು ಅದನ್ನು ನೀವು ಅದೊಂದು ಪಾರಿಭಾಷಿಕವಾದ ಟರ್ಮ್ ಅದು ಅಂತ ತಿಳ್ಕೊಂಡ್ರೆ ಸ್ಪಷ್ಟ ಆಗ್ತದೆ. ಹಾಗೇನೆ ಬರೀ ಅನ್ಯತ್ರ ಪ್ರಸಿದ್ಧ ಅನ್ಯತ್ರೈವ ಪ್ರಸಿದ್ಧ, ಅಲ್ಲಿ ಅವಕಾರ ಇದೆ ಇಲ್ಲಿ ಅವಕಾರ ಇಲ್ಲ, ಇಷ್ಟರ ಮೇಲೆ ಅದೇನೋ ತೀರ್ಮಾನಕ್ಕೆ ನಾವು ಬಂದ್ಬಿಡೋದು ಉಚಿತ ಅನ್ಸೋದಿಲ್ಲ. ಅದಕ್ಕೊಂದು ವರ್ಗೀಕರಣ ಮಾಡಿದ್ದಾರೆ ಜ್ಞಾನಿಗಳು ಬೇರೆ ಬೇರೆ ತರ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅವರವರಲ್ಲಿ, ಅಂತೂ ಆ ಥರದ್ದೊಂದು ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಇದು ಅನ್ಯತ್ರ ಪ್ರಸಿದ್ಧ. ಭಗವದ್ವಾಚಕತ್ವೇನ ವಿಜ್ಞಾತವಾದ ಶಬ್ದಗಳೇನಿವೆ
ಅವನ್ನ ತತ್ರ ಪ್ರಸಿದ್ಧ ಅಂತ ಹೀಗೆ ಹೇಳಬೇಕು. ಇಷ್ಟು ಇವರಿಷ್ಟು ಹೇಳಿದ್ದಾರೆ ಅಂತನೋ ಸಾಕು. ಇಷ್ಟು ನಾವು ಹೇಳಿದ್ದರಿಂದ ಇನ್ನು ಅನ್ಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಅಂತ ಹೀಗೆಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಬೇರೆ ಬೇರೆ ಕಡೆ ಸೇರಿಸ್ಬೋದಲ್ವಾ? ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅದನ್ನ. ನಮ್ಗೆ ಅದೆಲ್ಲ ಏನು ಇಲ್ಲಿ ಬೇಕಾಗಿಲ್ಲ. ನೋಡಿ, ಅನ್ಯತ್ರೈವ ಪ್ರಸಿದ್ಧದಲ್ಲಿ ಮತ್ತು ಅನ್ಯತ್ರಾಪಿ ಪ್ರಸಿದ್ಧದಲ್ಲಿ ಇವೆರಡರಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನು ಸೇರಿಸಬಹುದಲ್ವಾ? ಅದನ್ನು ಚತುರ್ವಿಧ ಅಂತ ಹೇಗೆ ಹೇಳಿದ್ರಿ ಅಂತೆಲ್ಲ ಪ್ರಶ್ನೆ ಅವ್ರು ಜಿಜ್ಞಾಸೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಲೋಕ ವ್ಯವಹಾರ ಬಲೇನ, ಶ್ರುತ್ಯಾದಿ ಬಲೇನ, ಹೀಗೆಲ್ಲ ಕೆಲವು ಕಂಡೀಷನ್ಗಳನ್ನು ನಾವು ಹಾಕಿರುವುದೇನಿದೆ, ಆ ಕಂಡೀಷನ್ಗಳು ಹಾಕಿರುವುದನ್ನು ಆಧರಿಸಿ ಅದು ಅನ್ಯತ್ರೈವ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ ಅಂತನೂ ತೀರ್ಮಾನ ಆಗ್ತದೆ ಅಂತ ಅವರ ತಾತ್ಪರ್ಯ. ಅದು ವಾಕ್ಯಗಳನ್ನು ನೇರವಾಗಿ ನಾವು ನೋಡುವುದೇನು ಅಗತ್ಯ ಇಲ್ಲ. ಸುಮ್ಮನೆ ಟಿಪ್ಪಣಿಗಳನ್ನು ನೋಡೋದ್ರಲ್ಲಿ ನಮ್ಮ ಸಮಯ ಮುಗಿದು ಹೋಗಬಾರ್ದು. ಅದಕ್ಕಾಗಿ ಇದನ್ನು ಹೇಳಿದೆ. ಇನ್ನು ಮುಂದೆ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ ನೋಡೋಣ. ಅದರಲ್ಲಿ 410ನೇ ಪುಟದಲ್ಲಿ ಆರಂಭದಲ್ಲೇ ಇದೆ. ಇದು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರ ಟಿಪ್ಪಣಿ. ಅವ್ರು ಏನು ಹೇಳಿದ್ದಾರೆ ಅನ್ಯತ್ರ ಇತ್ಯಾದಿಗಳನ್ನ ಅಂತನ್ನೋದನ್ನ ಈಗ ಒಂದ್ಸರಿ ಗಮನಿಸ್ತಾರೆ. ಬಲವತ್ ಶ್ರುತಿ ಲಿಂಗಾದೇಹಿ, ಅನ್ಯತ್ರೈವ ಅಂತನ್ನೋದಕ್ಕೆ ಬಲವತ್ತಾದ ಶ್ರುತಿ ಮತ್ತು ಬಲವತ್ತಾದ ಲಿಂಗ. ಅಲ್ಲಿ ಪ್ರಿಂಟ್ ಒಂದು ಸ್ವಲ್ಪ ತಪ್ಪಿದೆ. ಬಲವತ್ ಅಂತ ಹೀಗೆ ಪ್ರತ್ಯೇಕ ಇರಬಾರ್ದು. ಅದು ಬಲವತ್ ಶ್ರುತಿ ಲಿಂಗಾದೇಹಿ ಅಂತ ಚಕಾರ ಬರಬೇಕು. ಬಲವತ್ತಾದ ಶ್ರುತಿಗಳ ಮೂಲಕ, ಬಲವತ್ತಾದ ಲಿಂಗಗಳ ಮೂಲಕ ಅನ್ಯತ್ರೈವ ಪ್ರಸಿದ್ಧ ಅಂತ ಯಾವ್ದು ತಿಳಿದು ಬಂದಿದೆಯೋ ಅದನ್ನು ಅನ್ಯತ್ರ ಪ್ರಸಿದ್ಧ ಅಂತ ಹೀಗೆ ಹೇಳಬೇಕು. ಅಲ್ಲಿ ಶ್ರುತ್ಯಾದೇಹೇ ಪ್ರಾಬಲ್ಯಂ ಚ ಅನ್ಯಪರತ್ವ ಅತ್ಯಾಜಕತ್ವಂ ಅವ್ಯಕ್ತ ಜೀವಾದಿ ಸಮನ್ವಯೇ ಹಿ ಅವರತ್ವ ದುಃಖಿತ್ವಾದಿ ಅನ್ಯಪ್ರಾಪಕ ಲಿಂಗಾದಿ ವಿರೋಧೆ ಲಿಂಗಸ್ಯಾಪಿ ಅನ್ಯಗತ ಅವರತ್ವ ದುಃಖಿತ್ವಾದಿ ಸ್ವಾಮಿತ್ವೇನ ಭಗವತಿ ಸಾವಕಾಶತ್ವೇ ವಾಚ್ಯೆ ಅವರತ್ವ ದುಃಖಿತ್ವಾದಿ ಸಮವಾಯಿನ್ಯಪಿ ಲಿಂಗಾದಿ ವೃತ್ತ್ಯ ಅವ್ಯಕ್ತಾದಿ ಶಬ್ದಾನಾಂ ತತ್ಪರತ್ವ ಅಯೋಗಾತ್. ಇಲ್ಲಿ ಈ ಶ್ರುತಿಗಳು ಪ್ರಬಲ ಅಂತ ಬಂತಲ್ಲ, ಪ್ರಬಲವಾದ ಶ್ರುತಿಗಳ ಮೂಲಕ ಮತ್ತು ಪ್ರಬಲವಾದ ಲಿಂಗಗಳ ಮೂಲಕ ಅಂತ. ಈಗ ಅದ್ರ ತಾತ್ಪರ್ಯ ಏನಾಗ್ತದೆ? ಈಗ ನಾನು 2-3 ವಾಕ್ಯ ಓದಿನಲ್ಲ, ಇಲ್ಲಿಕ್ಕಿಂತ ಸ್ಪಷ್ಟವಾಗಿ ಇನ್ನು ಮುಂದೆ ತಥಾಚ ಯೇಷಾಂ ಶಬ್ದಾನಾಂ ಸಿದ್ಧಾಂತಿನಾಮಪಿ ಪ್ರಬಲ ಬಾಧಕವಶಾತ್ ಅನ್ಯಪರತ್ವಂ ಅತ್ಯಾಜಯಿತ್ವಾ ಭಗವತ್ಪರತ್ವ ಮುಚ್ಯತೆ ತೇ ಅನ್ಯತ್ರೈವೇತಿ ಪ್ರಸಿದ್ಧ ಇತಿ ಭಾವ. ನೀವು ಈ ಮೊದಲಿನ 3 ವಾಕ್ಯಗಳಲ್ಲಿ ಗಮನ ಹರಿಸೋದಕ್ಕಿಂತ ಅದರ ಕೊನೆಯ ವಾಕ್ಯ ತಥಾಚ ಅಂತಿದೆಯಲ್ಲ, ಅದನ್ನೊಂದು ನೋಡ್ಬಿಟ್ರೆ ಈ ಅನ್ಯತ್ರೈವ ಪ್ರಸಿದ್ಧ ಅನ್ನೋದನ್ನ ಅವರು ನಿರೂಪಣೆ ಮಾಡಿರೋ ರೀತಿ ಚೆನ್ನಾಗಿದೆ ಅಂತ ಕಾಣಿಸ್ತು ನನಗೆ. ಈಗ ನೋಡಿ, ದುಃಖಿ ಅಂತ ಶಬ್ದ ಇದೆ. ಜೀವರು ದುಃಖಿಗಳಾಗಿದ್ದಾರೆ, ಸರಿ. ಆ ದುಃಖಕ್ಕೆ ಸ್ವಾಮಿಯಾದವನು ಭಗವಂತ ಆದ್ರಿಂದ ಅವನೇ ದುಃಖಿ ಅಂತ ನೀವು ಸಿದ್ಧಾಂತಿಗಳು ಅಂತೀರಿ. ಈಗ ಭಗವಂತ ದುಃಖಕ್ಕೆ ಸ್ವಾಮಿಯಾಗಿದ್ದಾನೆ ಅಂತ ಅನ್ನುವಾಗಲೂ ಕೂಡ ನೀವು ಒಂದು ವಿಚಾರವನ್ನ ನೀವು ಸಿದ್ಧಾಂತಿಗಳು ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ಅದೇನಂದ್ರೆ, ಜೀವನಲ್ಲಿ ಇರುವ ದುಃಖಕ್ಕೆ, ಜೀವನಿಗೆ ಯಾವ ಪ್ರಾರಬ್ಧ ಕರ್ಮದಿಂದ ದುಃಖ ಬಂದಿದೆ, ಆ ಪ್ರಾರಬ್ಧ ಕರ್ಮದಿಂದ ಬಂದಿರುವ ದುಃಖಕ್ಕೆ ಈ ಭಗವಂತನು ಸ್ವಾಮಿಯಾಗಿದ್ದಾನೆ ಅಂತಲೇ ನೀವು ಹೇಳಬೇಕು. ಇಲ್ಲದೆ ಹೋದ್ರೆ, ಜೀವನಿಗೆ ಒಂದು ವೇಳೆ ದುಃಖವೇ ಬಂದಿಲ್ಲದೆ ಹೋದ್ರೆ ಯಾವ ದುಃಖಕ್ಕೆ ಭಗವಂತ ಸ್ವಾಮಿ ಆಗ್ಬೇಕು? ಆದ್ರಿಂದ ಪರಮಾತ್ಮ ದುಃಖಕ್ಕೆ ಸ್ವಾಮಿಯಾಗಿದ್ದಾನೆ, ಆದ್ರಿಂದ ಅವನನ್ನು ದುಃಖಿ ಅಂತ ನೀವು ಸಿದ್ಧಾಂತಿಗಳು ಹೇಳುವಾಗಲೂ ಕೂಡ ಜೀವನಿಗೆ ಬಂದಿರುವ ದುಃಖಕ್ಕೆ ಅವನು ಸ್ವಾಮಿಯಾಗಿದ್ದಾನೆ ಅನ್ಬೇಕು ನೀವು. ಅಂತೂ ಜೀವ ದುಃಖಿ ಅಂತ ಬೇಸಿಕಲಿ ಒಪ್ಪಬೇಕು, ಅದು ತಾತ್ಪರ್ಯ. ಯಶಾಂ ಶಬ್ದಾನಾಂ, ಯಾವ ಶಬ್ದಗಳಿಗೆ ನೀವು ಸಿದ್ಧಾಂತಗಳು ಏನು ಅರ್ಥ ಮಾಡುವಾಗ ಪ್ರಬಲ ಬಾಧಕವಶಾತ್, ಪ್ರಬಲವಾದ ಬಾಧಕ ಇರುವುದರಿಂದ ಅನ್ಯಪರತ್ವ ಅತ್ಯಾಜಯಿತ್ವ, ಅದು ಜೀವಪರವಾಗಿದೆ ಆಗಿದೆ ಅನ್ನುವುದನ್ನು ಬಿಡದೆ ಅಂತ ಅರ್ಥ. ಜೀವಪರವಾಗಿದೆ ಅನ್ನೋದನ್ನು ಬಿಟ್ಟು ಬಿಟ್ರೆ ಅದು ಭಗವತ್ಪರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವಪರವೂ ಆಗಿರ್ಬೇಕು, ಜೀವನಲ್ಲಿರುವ ಆ ದುಃಖಕ್ಕೆ ಭಗವಂತ ಸ್ವಾಮಿ ಅನ್ನೋ ಅರ್ಥವನ್ನು ಹೇಳಿ ಮುಂದೆ ಅದು ಭಗವದ್ವಾಚಕ ಅಂತ ಹೇಳಬೇಕು. ಆದ್ರಿಂದ ಅಂತಹ ಶಬ್ದಗಳನ್ನು ಅನ್ಯತ್ರೈವ ಪ್ರಸಿದ್ಧ ಅಂತ ಹೇಳುವುದು ಅಂತ ಈ ವರ್ಗೀಕರಣ. ಈಗ ಅವರನ್ನು ಅರ್ಥ ಮಾಡಿರೋ ರೀತಿ ಚೆನ್ನಾಗಿದೆ. ಅದನ್ನ ನೋಡಿ, ಅಲ್ಲೊಂದು ಶಬ್ದ ಇದೆ, ಅವರತ್ವ ದುಃಖಿತ್ವಾದಿ ಸ್ವಾಮಿನಿ ಅಂತ ಒಂದು ಶಬ್ದ ಇದೆ. ಸ್ವಾಮಿ ಅಂತ ಹೇಳುವ ಮೂಲಕ ಅವರು ಏನ್ ಹೇಳ್ತಿದ್ದಾರೆ, ಸ್ವಾಮಿ ಅಲ್ಲ, ಸ್ವಾಮಿ ಆಯ್ತು. ಅದಕ್ಕಿಂತ ಮುಂಚೆ ಸಮವಾಯಿ ಅಂತಂದು ಅವರು ಶಬ್ದ ಹೇಳಿದ್ದಾರೆ.
ಅವರತ್ವಕ್ಕೆ ದುಃಖಿತ್ವಕ್ಕೆ ಸ್ವಾಮಿಯಾದವನು ಭಗವಂತ, ಸಮವಾಯಿಯಾದವನು ಜೀವ. ಸಮವಾಯಿ ಅಂತ ಅನ್ನೋದನ್ನ ನಾನು ಇಲ್ಲಿ ಜಾಸ್ತಿ ವಿವರಿಸೋದಿಲ್ಲ, ಸ್ವಲ್ಪ ಅದರ ಬಗ್ಗೆ ಅವರು ಶಬ್ದ ಗೊತ್ತಿರ್ಬೇಕಷ್ಟೇ. ಸಮವಾಯ ಸಂಬಂಧವನ್ನು ನಾವೇನು ಒಪ್ಪೋದಿಲ್ಲ, ತಾರ್ಕಿಕರು ಒಪ್ತಾರೆ. ಈಗ ಘಟದಲ್ಲಿ ಬಣ್ಣ ಇದೆ, ಅದು ಸಮವಾಯ ಸಂಬಂಧದಿಂದ ಇದೆ. ರೂಪ, ರಸ ಇತ್ಯಾದಿಗಳಿಗೆ ಸಮವಾಯ ಸಂಬಂಧದಿಂದ ಇವೆ. ಹಾಗೆ ಯಾವುದೇ ವಸ್ತುವಿನ ಗುಣ ಅಂತ ಅನ್ನೋದು ಆಯಾ ವಸ್ತುವಿನಲ್ಲಿ ಸಮವಾಯ ಸಂಬಂಧದಿಂದ ಇರ್ತದೆ. ದುಃಖ ಜೀವನಿಗೆ ಬಂದಿದೆಯಲ್ಲ, ಅದು ಸಮವಾಯ ಸಂಬಂಧದಿಂದ ಜೀವನಲ್ಲಿದೆ ಅಂತ ತಾರ್ಕಿಕರು ಹೇಳ್ತಾರೆ. ತರ್ಕಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಇವರೆಲ್ಲ. ಆದ್ದರಿಂದ ಆ ಥರ ಶಬ್ದಗಳನ್ನು ನಡುವೆ ನಡುವೆ ಪ್ರಯೋಗ ಮಾಡ್ತಿರ್ತಾರೆ ಅಷ್ಟೆ. ಹೀಗೆ ದುಃಖ ಮೂಲಭೂತವಾಗಿ ಇರುವುದು, ಪ್ರಾರಬ್ಧ ಕರ್ಮವಶಾತ್ ಬಂದಿರುವುದು, ಮತ್ತೆ ಆ ದುಃಖವನ್ನು ನಾವು ನೀಗಿಕೊಳ್ಬೇಕಾಗಿರುವುದು. ಆದ್ರಿಂದ ಆ ದುಃಖ ನಮ್ಮದು, ನಾವು ಅದಕ್ಕೆ ಸಮವಾಯಿಗಳು. ಪರಮಾತ್ಮ ಆ ದುಃಖವನ್ನು ಕೊಟ್ಟಿರುವವನು, ನಾವು ಅದನ್ನ ಹಿಂದೆ ನೋಡಿದೀವಿ, ಅವನು ಕರ್ಮಾಧ್ಯಕ್ಷ ಅಂತ ನೋಡಿದೀವಿ. ನಮ್ಮ ಕೈಯಿಂದ ಅಂತ ಕರ್ಮವನ್ನು ಮಾಡಿಸಿ ಆ ದುಃಖವನ್ನು ನಮ್ಗೆ ಕೊಟ್ಟಿರುವವನಾದ್ರಿಂದ ಕರ್ಮಕ್ಕೂ ಅವನು ಸ್ವಾಮಿ, ದುಃಖಕ್ಕೂ ಅವನು ಸ್ವಾಮಿ. ಪರಮಾತ್ಮ ದುಃಖಕ್ಕೆ ಸ್ವಾಮಿ ಆಗಬೇಕಾದ್ರೆ ನಾವು ಆ ದುಃಖಕ್ಕೆ ಸಮವಾಯ ಆದಾಗ ಮಾತ್ರ ಸಾಧ್ಯ. ಅದರಿಂದ ಇದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇದು ಅನ್ಯತ್ರೈವ ಪ್ರಸಿದ್ಧ ಅಂತ ಅದರ ತಾತ್ಪರ್ಯ. ಮುಂದೆ ಉಭಯತ್ರ ಅಂತಿದೆ. ಉಭಯತ್ರ ಅಂದ್ರೆ ಉಭಯ ಪ್ರಾಪಕ ವಶಾತ್. ಪರಮಾತ್ಮನಲ್ಲಿಯೂ ಅನ್ವಯ ಕಾಣಬಹುದು, ಬೇರೆ ಕಡೆನೂ ಅನ್ವಯ ಕಾಣಬಹುದು. ಎರಡಕ್ಕೂ ಕಾರಣಗಳಿವೆ, ಅದರಿಂದ ಆ ಥರ ಕಾಣಿಸ್ತದೆ. ಅನ್ಯತ್ರ ಅಂತ ಮುಂದಿದೆ, ಅನ್ಯತ್ರ ಪ್ರಸಿದ್ಧ ಅಂತ. ಲೋಕತೋವಾ ಲೋಕ ಪ್ರಸಿದ್ಧ ಶ್ರುತಿಲಿಂಗಾದಿಭಿರುವ. ಇದು ಚೆನ್ನಾಗಿದೆ ನೋಡಿ, ನಿರೂಪಣೆ ಮಾಡಿರೋದು. ಅದಕ್ಕೆ ಬೇರೆ ಬೇರೆ ಟಿಪ್ಪಣಿಕಾರರು, ಬೇರೆ ಬೇರೆ ಜ್ಞಾನಿಗಳ ಮಾತನ್ನು ಕೇಳಬೇಕು ಅಂತ ಅನ್ಸೋದು ನನಗೆ. ಲೋಕದ ದೃಷ್ಟಿಕೋನಕ್ಕನುಸಾರವಾಗಿ ಅಥವಾ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಕೆಲವು ವೇದವಾಕ್ಯಗಳು ಮತ್ತು ಕೆಲವು ಲಿಂಗಗಳು, ಅವುಗಳ ಮೂಲಕ ಅನ್ಯತ್ರ ಪ್ರಸಿದ್ಧ ಅಂತ ಯಾವುದು ಇದೆಯೋ ಅದನ್ನು ಅನ್ಯತ್ರ ಪ್ರಸಿದ್ಧ ಅನ್ಬೇಕು. ಆ ಮಾತನ್ನ ಅವ್ರು ಎಷ್ಟು ಎಚ್ಚರಿಕೆಯಿಂದ ಪ್ರಯೋಗ ಮಾಡಿರಬಹುದು ಅಂದ್ರೆ, ಲೋಕತಃ ಅಂದ್ರೆ ನೋಡಿ, ಅಲ್ಲಿ ಮೊದಲನೇದು ಲೋಕತಃ ಅನ್ನೋದು ಶ್ರುತಿ ಮತ್ತು ಲಿಂಗ ಇಲ್ಲ. ಅಲ್ಲಿ ಆ ಜನರಿಗೆ ಶ್ರುತಿ ಮತ್ತು ಕೆಲವು ಜನರಿಗೆ ಶ್ರುತಿ ಮತ್ತು ಲಿಂಗಗಳ ಪರಿಚಯವೇ ಇಲ್ಲ. ಸುಮ್ಮನೆ ಲೋಕ ರೂಢಿಯಲ್ಲಿ ಏನೇನೋ ತಿಳ್ಕೊಂಡಿದ್ದಾರೆ, ಅವರು ಅದನ್ನ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಲೋಕದಲ್ಲೇ ಪಂಡಿತರು ಅಂತ ಅನ್ಸ್ಕೊಂಡವರು ಕೆಲವು ಶ್ರುತಿಗಳನ್ನು ಓದಿದ್ದಾರೆ. ಆ ಕೆಲವು ಶ್ರುತಿಗಳು ಅವ್ರಿಗೆ ಪ್ರಸಿದ್ಧ ಇದೆ. ಮತ್ತು ಕೆಲವು ಲಿಂಗಗಳನ್ನು ಕೂಡ, ಕೆಲವು ಹೇತುಗಳನ್ನು ಕೂಡ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರಿಂದ ಇಂಥ ಬೇರೆ ಬೇರೆ ದೇವತೆಗಳನ್ನೇ ಅದು ಹೇಳ್ತದೆ ಅಂತ ಅವರು ಭಾವಿಸಿದ್ದಾರೆ. ಅದಕ್ಕೆ ಲೋಕ ಪ್ರಸಿದ್ಧವಾದ ಆಚಾರ್ಯ ಮುಂದೆ ಉತ್ತರ ಕೊಡುವಾಗ ಲೋಕಪ್ರಸಿದ್ಧವಾದ ಶ್ರುತಿಗಳ ಮೂಲಕ ಲೋಕಪ್ರಸಿದ್ಧವಾದ ಲಿಂಗಗಳನ್ನು ಮಾತ್ರ ಗಮನಿಸಬೇಡಿ. ಯಾವತ್ತೂ ಲೋಕ ಏನು ಹೇಳ್ತದೆ ಅನ್ನೋದು ಮುಖ್ಯ ಅಲ್ಲ. ಶಾಸ್ತ್ರ ಅಂತ ಅನ್ನೋದು ವಿದ್ವಾಂಸರು ಅವರೇನು ಯಾವ ಶಾಸ್ತ್ರಗಳನ್ನು ಅವಲಂಬಿಸಿರ್ತಾರೆ, ಏನು ದೃಷ್ಟಿಕೋನದಲ್ಲಿ ಇಟ್ಕೊಂಡಿರ್ತಾರೆ ಅಂತ ಅನ್ನೋದನ್ನು ಗಮನಿಸಿ ತಿಳ್ಕೊಬೇಕಾಗ್ತದೆ. ಅದರಿಂದ ಲೋಕಪ್ರಸಿದ್ಧವಾದ ಶ್ರುತಿಗಳು ಲಿಂಗಗಳು ಮುಖ್ಯ ಅಲ್ಲ ಅಂತ ಉತ್ತರ ಕೊಡೋದು ಅದಕ್ಕಾಗಿಯೇ. ಅಂತೂ ಇಲ್ಲಿ ಕೊಟ್ಟಿದ್ದಾರೆ ಅವರು ಹೀಗೆ. ಅನ್ಯತ್ರ ಪ್ರಸಿದ್ಧ ಅಂದ್ರೆ ಲೋಕದ ದೃಷ್ಟಿಯಿಂದ ಅಥವಾ ಲೋಕದಲ್ಲಿ ಪ್ರಸಿದ್ಧವಾದ ಶ್ರುತಿ ಮತ್ತು ಲಿಂಗಗಳ ದೃಷ್ಟಿಯಿಂದ ಯಾವುದು ಅನ್ಯತ್ರ ಪ್ರಸಿದ್ಧವೋ ಅದು ಅನ್ಯತ್ರ ಪ್ರಸಿದ್ಧ ಅಂತ. ನೋಡಿ, ಇಲ್ಲಿ ಕೂಡ ಸಾಂಕರ್ಯವನ್ನು ಅವ್ರು ನಿರಾಕರಣೆ ಮಾಡಿದ್ದಾರೆ. ಆದ್ರೂ ನಾನು ನಡುವಿನ ವಾಕ್ಯ ಬಿಟ್ಟಿದ್ದೇನೆ. ಸಾಂಕರ್ಯ ಇಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಹೋಗಿದ್ದಾರೆ. ಒಂದರಲ್ಲಿ ಒಂದು ಇದು ಸೇರ್ಕೊಳ್ಳೋದಿಲ್ಲ, ಎಲ್ಲದಕ್ಕೂ ಸ್ಪಷ್ಟತೆ ಇದೆ ಅಂತ ಅವರು ಹೇಳ್ತಾ ಹೋಗಿದ್ದಾರೆ. ಮುಂದೆ ತತ್ರ ಪ್ರಸಿದ್ಧ, ಅದಕ್ಕೆ ತತ್ರೈವ ಪ್ರಸಿದ್ಧ ಅಂತ ಹೀಗೊಂದು ಅರ್ಥನೂ ಅಂತ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿ ಹೇಳಿದ್ದನ್ನು ಹಿಂದೆ ಹೇಳಿದ್ದೆ. ಭಗವಂತನನ್ನೇ ತತ್ರ ಪ್ರಸಿದ್ಧ ಅಂದ್ರೆ ಭಗವಂತನನ್ನೇ ಮಾತ್ರ ಪ್ರಸಿದ್ಧ ಅಂತಾನೆ ಅರ್ಥ. ಅದಕ್ಕೆ ಏವ ಅಂತಂದು ಅವ್ರು ಹೇಳಿದೇ ಇರಬಹುದು, ಆದ್ರೆ ನಾವು ಅದನ್ನು ತಿಳ್ಕೋಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.